ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮ್ಗೆ ಏನ್ ಹೇಳಬೇಕು ಅನ್ಕೊಂಡಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿ ನಲ್ಲಿರುತ್ತೆ. ಯಾರ್ಯಾರು ನಂಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬಾ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಈಗ ಏನ್ ಬರುತ್ತೆ ನೋಡೋಣ. ಇಲ್ಲಿ ಏನಿದೆ, ಬಾಟಮ್ ನಲ್ಲಿ ಮ್ಯಾನಿಫೆಸ್ಟೇಷನ್ ಇದೆ. ಏಂಜಲ್ಸ್ ಇಂದ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಫ್ಲೆಕ್ಸಿಬಿಲಿಟಿ ಬರ್ತಾ ಇದೆ. ಇಲ್ಲೊಂದು ಡೆಸ್ಟಿನಿ, ಹಾಗೆ ಸೈಕಲ್ಸ್. ಆದಷ್ಟು ಫ್ಲೆಕ್ಸಿಬಲ್ ಆಗಿರು ಅಂತ ಹೇಳ್ತಾ ಇದಾರೆ. ಅಂದ್ರೆ ತುಂಬಾ ಯೋಚನೆ ಮಾಡಬೇಡ, ಆರಾಮಾಗಿರು, ಏನೋ ಒಂದಾಗುತ್ತೆ. ಯಾವುದೋ ಅದೃಷ್ಟದಿಂದ ನಾವಿಬ್ರು ಭೇಟಿಯಾಗಿದ್ದೀವಿ, ಆದ್ರೆ ಏನೋ ಅಪ್ಸ್ ಅಂಡ್ ಡೌನ್ಸ್ ಇದೆ, ಏನೋ ಹೆದರಿಕೆ ಇದೆ, ಹಾಗೆ ಈ ಕನೆಕ್ಷನ್ ಅಲ್ಲಿ ಚೇಂಜಸ್ ಇದೆ. ರಿಲೀಸ್ ಯುವರ್ ಫಿಯರ್ ಅಂತ ಹೇಳ್ತಾ ಇದಾರೆ. ಆದಷ್ಟು ನಿನ್ನ ಹೆದರಿಕೆಗಳನ್ನ ದೂರ ಮಾಡ್ಕೋ. ಆದ್ರಿಂದ ಲೈಫ್ ಅಲ್ಲಿ ಚೇಂಜಸ್ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಸಮಸ್ಯೆಗಳು ಇರುತ್ತೆ. ಆದ್ರೆ ಧೈರ್ಯವಾಗಿರ್ಬೇಕು, ಅದನ್ನೆಲ್ಲ ಎದುರಿಸಬೇಕು ಹಾಗೆ ಹೇಳ್ತಾ ಇದಾರೆ ನಿಮ್ಗೆ ಅವರು. ಆದ್ರಿಂದ ದೇವರಲ್ಲಿ ನಂಬಿಕೆ ಇಡು, ದೇವ್ರ ಮೇಲೆ ಭಾರ ಹಾಕಿ ಮುಂದೆ ಹೋಗೋಣ, ಏನಾದ್ರೂ ಒಂದಾಗುತ್ತೆ. ಅದರಿಂದ ಧೈರ್ಯವಾಗಿರು, ಆರಾಮಾಗಿರು ಹಾಗೆ ಹೇಳ್ತಾ ಇದಾರೆ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಇಂದ ಏನ್ ಬರುತ್ತೆ ನೋಡೋಣ. ಇಲ್ಲಿಂದ ಏನಿದೆ, 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಮತ್ತೊಂದು ದಿ ಹ್ಯಾಂಗ್ಡ್ ಒನ್. ಇಲ್ಲೊಂದು 4 ಆಫ್ ಕಪ್ಸ್ ಇದೆ. ಮತ್ತೊಂದು ದಿ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ. ಹಾಗೆ 2 ಆಫ್ ವ್ಯಾಂಡ್ಸ್ ಇದೆ. ಬಾಟಮ್ ನಲ್ಲಿ 5 ಆಫ್ ಕಪ್ಸ್ ಇದೆ. ನಿಮ್ಗೇನೋ ತುಂಬಾ ಬೇಜಾರಿದೆ, ಕಾಯ್ತಾ ಇದ್ದೀರಾ, ಅವರಿಂದ ಏನೋ ಕ್ಲಾರಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇರಬಹುದು ನೀವು. ಇಲ್ಲೊಂದು ಡಿಸ್ಟರ್ಬ್ಡ್ ಎನರ್ಜಿ ಬರ್ತಾ ಇದೆ, ಬೇಜಾರಾಗಿದ್ದೀರಾ ಹಾಗನ್ನಿಸ್ತಾ ಇದೆ. ಇಲ್ಲಿ ತುಂಬಾ ದಿನದ ಫ್ರೆಂಡ್ಶಿಪ್ ಇದೆ, ಇಬ್ರಲ್ಲೂ ಆತ್ಮೀಯತೆ ಬೆಳೆದಿದೆ. ಆದ್ರೆ ಏನೋ ಅಡೆತಡೆಗಳಿದೆ, ಲೋ ಎನರ್ಜಿನಲ್ಲಿ ನಡೀತಾ ಇದೆ. ಆದ್ರೆ ಕಾನ್ಫಿಡೆನ್ಸ್ ಇದೆ, ಮುಂದೆ ಎಲ್ಲ ಸರಿಯಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಹಾಗೆ ಈ ಕನೆಕ್ಷನ್ ಅಲ್ಲಿ ಆಂಗ್ಸೈಟಿ ಇದೆ, ಡಿಸ್ಟರ್ಬ್ ಆಗಿದ್ದೀರಾ. ಅವ್ರಿಗೂ ನಿಮ್ ಮೇಲೆ ಇಷ್ಟ ಇದ್ರು ಏನು ಮಾಡಲಾರ್ದಂತ ಪರಿಸ್ಥಿತಿನಲ್ಲಿದ್ದಾರೆ. ಆದ್ರೆ ಈ ಕನೆಕ್ಷನ್ ಅಲ್ಲಿ ಸಂತೋಷ ಇದೆ, ಆದ್ರೆ ಅದನ್ನ ಮುಂದುವರ್ಸಕ್ಕಾಗಲ್ಲ. ಏನ್ ಮಾಡೋದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದೆ ಇಬ್ರಲ್ಲೂ. ಇದಕ್ಕೇನಾದ್ರೂ ಪರಿಹಾರ ಹುಡುಕ್ಬೇಕು, ಏನಾದ್ರೂ ದಾರಿ ಮಾಡಬೇಕು ಹಾಗೂ ಯೋಚನೆ ಮಾಡ್ತೀರಾ. ಆದ್ರೆ ಇರೋದ್ರಲ್ಲಿ ಇಬ್ರು ಸಂತೋಷವಾಗಿದ್ದೀರಾ ಅನ್ನೋದಿದೆ. ಆದ್ರೆ ಇಬ್ರಲ್ಲೂ ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಿದೆ. ಆ ಡೆಸ್ಟಿನಿ ನಿಮ್ಮಿಬ್ರನ್ನು ಭೇಟಿ ಮಾಡಿಸಿದೆ, ಆದ್ರೆ ಏನೋ ಅಡೆತಡೆಗಳಿದೆ, ಚೇಂಜಸ್ ಇದೆ ನಿಮ್ ಲೈಫಲ್ಲಿ. ಯಾವುದೋ ಕೆಲಸಗಳಾಗ್ತಾ ಇಲ್ಲ, ಇನ್ನೇನು ಎಲ್ಲ ಸರಿಯಾಗುತ್ತೆ ಅನ್ನುವಷ್ಟರಲ್ಲಿ ಏನಾದ್ರೂ ಒಂದು ಸಮಸ್ಯೆ ಬರುತ್ತೆ. ಏನೋ ಬಿಕ್ಕಟ್ಟಲ್ಲಿ ಇದ್ದೀರಾ ಅನ್ನೋದು ಬರ್ತಾ ಇದೆ. ಮುಂದುವರಿಯೋಕ್ಕಾಗ್ತಾ ಇಲ್ಲ, ಹಾಗೆ ಸಂತೋಷವಾಗಿ ಇರೋಕ್ಕೂ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಮುಂದೆ ಇನ್ನೇನಿದೆ ಕೇಳೋಣ. ಇಲ್ಲಿಂದ ಏನ್ ಬರುತ್ತೆ, ಈ ಕಾರ್ಡ್ಸ್ ಇಂದ ಏನ್ ಬರುತ್ತೆ. ಇಲ್ಲೊಂದು ನೈಟ್ ಆಫ್ ಸಾರ್ಟ್ಸ್ ಇದೆ. ಮತ್ತೊಂದು 4 ಆಫ್ ಕಪ್ಸ್ ಇದೆ. 4 ಆಫ್ ಕಪ್ಸ್ ಎನರ್ಜಿ ನಿಮ್ಗೆ ಸ್ಟ್ರಾಂಗ್ ಆಗಿದೆ, ಅಂದ್ರೆ ವೇಟಿಂಗ್ ಎನರ್ಜಿ. ಇಲ್ಲೊಂದು ಹೈ ಪ್ರೀಸ್ಟೆಸ್ ಬರ್ತಾ ಇದೆ. ಬಾಟಮ್ ನಲ್ಲಿ ನೈಟ್ ಆಫ್ ಕಾಯಿನ್ಸ್ ಇದೆ. ಇಲ್ಲಿಬ್ರು ಒಟ್ಟಿಗೆ ಕೆಲಸ ಮಾಡ್ತಾ ಇರಬಹುದು, ಅಥವಾ ಏನೋ ಬಿಸ್ನೆಸ್ ಮಾಡ್ತಾ ಇರಬಹುದು, ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರಬಹುದು ನೀವಿಬ್ರು. ಹಾಗೆ ಇಲ್ಲಿ ಅನ್ನಿಸ್ತಾ ಇದೆ. ಇಬ್ರಿಗೂ ಹಣದ ತೊಂದರೆ ಅಷ್ಟೊಂದು ಇಲ್ಲ ಅನ್ನೋದಿದೆ. ಇಬ್ರು ನಿಮ್ ಜೀವನದಲ್ಲಿ ಖುಷಿಯಾಗಿದ್ದೀರಾ. ಆದ್ರೆ ಇಬ್ರಲ್ಲೂ ಇಲ್ಲೊಂದು ಅಕ್ಸೆಪ್ಟೆನ್ಸ್ ಇಶ್ಯೂ ಬರ್ತಾ ಇದೆ. ಮುಂದಿನ ಭವಿಷ್ಯದ ಬಗ್ಗೆ ತುಂಬಾ ಯೋಚನೆಗಳಿದೆ ನಿಮ್ಗೆ, ಆದ್ರೆ ಅದೇನು ನಡೀತಾ ಇಲ್ಲ ಅನ್ನೋ ಯೋಚನೆ ಇದೆ. ನೀವಿಲ್ಲೊಂದು ಸೈಲೆಂಟ್ ಪರ್ಸನ್ ಅನ್ನಿಸ್ತಾ ಇದೆ. ಆದಷ್ಟು ಸಮಾಧಾನವಾಗಿರ್ತೀರಾ, ಅವ್ರಿಗೂ ಧೈರ್ಯ ಹೇಳ್ತೀರಾ. ಈ ಎಲ್ಲ ನಿಮ್ ಕ್ವಾಲಿಟೀಸ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಜೀವನದ ಬಗ್ಗೆ ತುಂಬಾ ಕನಸುಗಳಿದೆ, ನೀವು ತಾಳ್ಮೆ ಕಳ್ಕೊಂಡಿಲ್ಲ ಅನ್ನೋದು ಬರ್ತಾ ಇದೆ. ಆಗಾಗ ಈ ವಿಷಯದ ಬಗ್ಗೆ ಇಬ್ರು ಡಿಸ್ಕಸ್ ಮಾಡ್ತೀರಾ. ಅವರು ನಿಮಗ್ ಸಮಾಧಾನ ಹೇಳ್ತಾರೆ, ಆದ್ರೆ ಅವರು ಏನು ಮಾಡಲಾರದಂತ ಪರಿಸ್ಥಿತಿನಲ್ಲಿದ್ದಾರೆ.
ಇಲ್ಲಿ ಇಬ್ರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ. ಏಜ್ ಡಿಫ್ರೆನ್ಸ್ ಇರಬಹುದು ಅಥವಾ ಕ್ಯಾಸ್ಟ್ ಡಿಫ್ರೆನ್ಸ್ ಇರಬಹುದು. ಏನೋ ಅಕ್ಸೆಪ್ಟೆನ್ಸ್ ಇಶ್ಯೂ ಇದೆ ಅನ್ನಿಸ್ತಾ ಇದೆ. ಅವ್ರ ಮನೆ ಕಡೆಯಿಂದ ಗ್ರೀನ್ ಸಿಗ್ನಲ್ ಇಲ್ಲದೆ ಇರಬಹುದು. ಅದಕ್ಕೋಸ್ಕರ ಅವರು ಅವ್ರ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಮಾತ್ರ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ. ಹೇಗಾದ್ರೂ ಸರಿ, ಏನಾದ್ರೂ ಸರಿ, ಅವ್ರು ನನ್ನ ಲೈಫಿಗೆ ಬರಬೇಕು ಅನ್ನೋದಿದೆ ನಿಮ್ಗೆ. ಯೂನಿವರ್ಸ್ ಇಂದ ಏನ್ ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲೊಂದು ರಿಸೆಪ್ಟಿವಿಟಿ ಬರ್ತಾ ಇದೆ, ಮತ್ತೊಂದು ಕಂಪ್ಯಾರಿಸನ್ ಬರ್ತಾ ಇದೆ, ಇಲ್ಲೊಂದು ಚೇಂಜ್ ಇದೆ. ಆಗಾಗ ನಿಮ್ ಲೈಫಲ್ಲಿ ಚೇಂಜಸ್ ಇರುತ್ತೆ, ಸ್ಟ್ರೆಸ್ ಇದೆ, ಮತ್ತೊಂದು ಇಂಟೆನ್ಸಿಟಿ. ಬಾಟಮ್ ನಲ್ಲಿ ಏನಿದೆ ನೋಡೋಣ. ದಿ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ಇಬ್ರಲ್ಲೂ ಸೋಲ್ಮೇಟ್ ಕನೆಕ್ಷನ್ ಇದೆ. ಆದ್ರಿಂದ ನೀವು ಕನೆಕ್ಟ್ ಆಗಿದ್ದೀರಾ. ಆದ್ರೆ ಇಲ್ಲಿ ಬ್ಲಾಕೇಜಸ್ ಇದೆ ಅನ್ನೋದಿದೆ. ಇಬ್ರಿಗೂ ಬ್ಲಾಕೇಜಸ್ ಇರುತ್ತೆ. ಆದ್ರೆ ಒಬ್ರನ್ನ ಒಬ್ರು ಬಿಟ್ಕೊಡಲ್ಲ ನೀವು. ಮುಂದೆ ಇದು ಕಂಟಿನ್ಯೂ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಬಂದಿದೆ. ಆದ್ರಿಂದ ಪ್ರೇಯರ್ಸ್ ಮಾಡ್ಕೊಳ್ಳಿ. ನಿಮ್ಮ ಬ್ಲಾಕೇಜಸ್ ಎಲ್ಲ ಗ್ರಾಜುಯಲ್ ಆಗಿ ರಿಲೀಸ್ ಆಗಬಹುದು ಅನ್ನೋದಿದೆ. ಆಗಾಗ ಈ ಕನೆಕ್ಷನ್ ಅಲ್ಲಿ ಚೇಂಜಸ್ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಅಂತ ಹೇಳಿದೆ. ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳಿರುತ್ತೆ. ಅದನ್ನ ನಾವು ಹೇಗ್ ತಗೋತೀವಿ, ಕೆಲವು ನೆಗೆಟಿವಿಟಿಗಳನ್ನ ನಾವು ಹೇಗ್ ರಿಲೀಸ್ ಮಾಡ್ಕೋತೀವಿ, ಹಾಗೆ ನಮ್ಮ ಜೀವನ ಮುಂದುವರಿತಾ ಹೋಗುತ್ತೆ. ಇಬ್ರಿಗೂ ಸ್ಟ್ರೆಸ್ ಇದೆ ಸರಿ, ಆದ್ರೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಇಬ್ರಲ್ಲೂ. ಆದ್ರಿಂದ ನಿಮ್ಗೆ ಇಲ್ಲಿ ಪ್ರೇಯರ್ಸ್ ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಈ ಎಲ್ಲ ಬ್ಲಾಕೇಜಸ್ ಇರೋದ್ರಿಂದ ಕೆಲವು ಸರಿ ನಮ್ ಕೆಲಸಗಳಾಗೋಲ್ಲ. ಅದರಿಂದ ಮೆಂಟಲ್ ಪೀಸ್ ಇರಲ್ಲ, ನೆಮ್ಮದಿ ಇರಲ್ಲ. ಹಾಗಾಗಿ ಯೂನಿವರ್ಸ್ಗೆ ನೀವು ಸರೆಂಡರ್ ಆಗ್ಬೇಕಾಗತ್ತೆ. ಇಲ್ಲಿ ಪಾಸಿಟಿವಿಟಿನ ನೀವು ರಿಸೀವ್ ಮಾಡ್ತೀರಾ ಅನ್ನೋದು ಬರ್ತಾ ಇದೆ. ಇಲ್ಲಿ ಅವರು ಇನ್ನೇನ್ ಹೇಳ್ಬೇಕು ಅನ್ಕೊಂಡಿದ್ದಾರೆ ಹಾಗೆ ಕೇಳೋಣ. ಕೆಲವು ಮೆಸೇಜ್ಗಳು ನೋಡೋಣ. ಇಲ್ಲೊಂದು ಲೆಟ್ಸ್ ಹೀಲ್ ಟುಗೆದರ್ ಅನ್ನೋದು ಬರ್ತಾ ಇದೆ. ಐ ಹೋಪ್ ಯು ವಿಲ್ ಫರ್ಗಿವ್ ಮೀ ಸೂನ್. ಐ ಫೀಲ್ ದಿ ಸೇಮ್ ಫಾರ್ ಯು. ಹಾಗೆ ಹೇಳ್ತಾ ಇದ್ದಾರೆ. ಐ ವಾಂಟೆಡ್ ಟು ಟೀಚ್ ಯು ಎ ಲೆಸನ್. ಐ ಡೋಂಟ್ ನೋ ದಿ ರೀಸನ್ ಬಿಹೈಂಡ್ ದಿಸ್. ಐ ನೋ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಡೂಯಿಂಗ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ಮೈ ಲೈಫ್ ಅಂತ ಹೇಳ್ತಾ ಇದ್ದಾರೆ. ನೀವು ಅವ್ರ ಜೀವನದಲ್ಲಿರೋದ್ರಿಂದ ಅವ್ರು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ತಾಳ್ಮೆಯಿಂದ. ಅವರ ಸಮಸ್ಯೆಗಳು ಏನೇ ಇರಬಹುದು, ಅದನ್ನೆಲ್ಲ ನೀವು ಸಹಿಸ್ಕೊಂಡಿದ್ದೀರಾ. ಅದರಿಂದ ಅವರು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಇಬ್ರು ದೇವರಲ್ಲಿ ನಂಬಿಕೆ ಇಡೋಣ, ಪ್ರೇಯರ್ಸ್ ಮಾಡ್ಕೊಳ್ಳೋಣ. ಮುಂದೆ ಇದೆಲ್ಲ ಸರಿಯಾಗಬಹುದು. ನಿನ್ನನ್ನು ನಾನು ಕಾಯಿಸ್ತಾ ಇರೋದಕ್ಕೆ ಐ ಆಮ್ ಸಾರಿ ಅಂತ ಹೇಳ್ತಾ ಇದ್ದಾರೆ. ಫರ್ಗಿವ್ ಮಾಡು ಅಂತ ಕೇಳ್ತಾ ಇದ್ದಾರೆ. ಇವೆಲ್ಲದ್ರಿಂದ ನಾವು ಪಾಠ ಕಲಿಬೇಕು ಹಾಗೂ ಹೇಳ್ತಾ ಇದ್ದಾರೆ. ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ. ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ನಿಮ್ಗೊಂದು ಕಮಿಟ್ಮೆಂಟ್ ಕೊಡೋಕ್ ಆಗ್ತಾ ಇಲ್ಲ. ಇದ್ರ ಹಿಂದೆ ಏನ್ ರೀಸನ್ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ನನಗೂ ಗೊತ್ತಿದೆ. ಹಾಗೆಲ್ಲ ಹೇಳ್ತಾ ಇದ್ದಾರೆ. ನನ್ನ ಈ ಟ್ಯಾಂಟ್ರಮ್ಸ್ನೆಲ್ಲ ನೀನ್ ತಾಳ್ಕೊಂಡಿದ್ಯಾ, ಕಾಯ್ತಾ ಇದ್ಯಾ ನನಗೋಸ್ಕರ. ನನಗೂ ನಿನ್ನಷ್ಟೇ ಫೀಲ್ ಆಗ್ತಾ ಇದೆ. ಕಮಿಟ್ಮೆಂಟ್ ನಾನು ಕೊಡ್ಬೇಕು ಅಂತ ಅನ್ಕೋತೀನಿ, ಆದ್ರೆ ಯಾಕೋ ಸಾಧ್ಯ ಆಗ್ತಾ ಇಲ್ಲ. ನನ್ನನ್ನ ನೀನು ಅರ್ಥ ಮಾಡ್ಕೊಂಡಿದ್ಯಾ, ಇದಕ್ಕೋಸ್ಕರ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಅವರು ನಿಮ್ಗೆ ಹೇಳ್ಬೇಕಾಗಿರುವಂತ ಮಾತುಗಳಾಗಿರುತ್ತೆ. ಕಾರ್ಡ್ಗಳ ಮುಖಾಂತರ ಈ ವಿಷಯಗಳನ್ನ ಅವರು ನಿಮ್ಮ ಹತ್ರ ಹೇಳ್ತಾ ಇರಬಹುದು ಅನ್ಕೋತೀನಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.